ಬಳ್ಳಾರಿಯಲ್ಲಿ ರೆಡ್ಡಿಗಳ ಗ್ಯಾಂಗ್ ವಾರ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ರಣರಂಗ ಆಗುತ್ತಾ, ಇದರಿಂದ ಫೈರಿಂಗ್ ಆಗಿದೆಯಾ ಅನ್ನೋದು ಶಂಕಿಸಲಾಗ್ತಾ ಇದೆ. ಗಡಿನಾಡಿನ ಬಳ್ಳಾರಿಯಲ್ಲಿ ರೆಡ್ಡಿಗಳ ಗ್ಯಾಂಗ್ ವಾರ್ ಇದೆ. ರಾಜಕೀಯ ರಣರಂಗವಾಗ್ತಾ ಇದೆ ಈ ಫೈರಿಂಗ್ ಪಾಲಿಟಿಕ್ಸ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಇದೀಗ ರಕ್ತ ರಾಜಕೀಯವಾಗ್ತಾ ಇದೆ. ಭರತ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗುಂಡಿನ ಸುರಿಮಳೆಯೇ ಆಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಇದೀಗ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ಭರತ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗುಂಡಿನ ಸುರಿಮಳೆಯಾಗಿದೆ. ಇನ್ನು ಫೈರಿಂಗಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಬೆಂಬಲಿಗರ ಕಾಳ್ಗ ಜೋರಾಗಿದೆ. ಎಂಎಲ್ಎ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಕಲ್ಲು ತೂರಾಟ ಆಗ್ತಾ ಇದೆ. ಗಡಿನಾಡು ಬಳ್ಳಾರಿಯಲ್ಲಿ ರೆಡ್ಡಿಗಳ ಗ್ಯಾಂಗ್ ವಾರ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ. ರಾಜಕೀಯ ರಣರಂಗವಾಗ್ತಾ ಇದೆ. ಈ ಫೈರಿಂಗ್ ಪಾಲಿಟಿಕ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ರಕ್ತವೇ ಹರಿದು ಹೋಗಿದೆ. ಕಲ್ಲು ತೂರಾಟ ಒಂದ್ ಕಡೆ ನಡೆದರೆ ಮತ್ತೊಬ್ಬರ ಬಲಿಯನ್ನ ಪಡೆದುಕೊಂಡಿದೆ. ಇನ್ನು ಭರತ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗುಂಡಿನ ಸುರಿಮಳೆಯೇ ಆಗೋಗಿದೆ. ಈ ಗಲಾಟೆಯಲ್ಲಿ ಫೈರಿಂಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಇದೀಗ ಬಲಿಯಾಗಿರುವಂತಹ ಮೃತ ದುರ್ದೈವಿ. ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ಕಾಳಕ. ಇನ್ನ ಎಂಎಲ್ಎ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಕಲ್ಲು ತೂರಾಟ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸರು ಕೂಡ ದೌಡಾಯಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಮುಂದಾದ್ರು. ನೋಡಿ, ಕಲ್ಲು ತೂರಾಡಿರುವಂಥದ್ದು, ಎಷ್ಟು ಕಲ್ಲುಗಳು ಬಿದ್ದಿದೆ ಅನ್ನೋದು ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ಕಲ್ಲೇನಲ್ಲ, ಅದು ಒಂದು ಕ್ಷುಲ್ಲಕ ಕಾರಣ ಕಣ್ರಿ. ಇದು ಬ್ಯಾನರ್ ವಿಚಾರ ನೀವ್ ಯಾಕೆ ಹಾಕ್ತೀರಾ, ನಾವ್ ಯಾಕೆ ಹಾಕ್ಬಾರ್ದು, ನಾವು ಹರಿತೀವಿ, ನೀವು ಹರಿರಿ ನೋಡೋಣ, ಇಷ್ಟೇ ಮಾತುಕತೆ. ಇಷ್ಟಕ್ಕೆ ಇಷ್ಟು ದೊಡ್ಡ ಜಗಳ, ಒಬ್ಬರ ಬಲಿ. ಇನ್ನು ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗೂ ಕೂಡ ಕಲ್ಲು ತೂರಾಟದ ವೇಳೆ ಹೊಡೆತ ಬಿದ್ದಿದೆ, ರಕ್ತಸ್ರಾವವಾಗಿದೆ. ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಮೃತಾದಂತಹ ದುರ್ದೈವಿಯ ಫೋಟೋ ಇದೀಗ ನಾವು ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇಹಲೋಕವನ್ನೇ ತೆಗೆಸಿದ್ದಾರೆ ರಾಜಶೇಖರ್. ಅನ್ಕೊಂಡಿರ್ಲಿಲ್ಲ ಈ ತೂರಾಟದಲ್ಲಿ ಭಾಗಿಯಾದ್ರೆ ನನ್ನ ಜೀವ ಹೋಗುತ್ತೆ ಅಂತ. ಆದ್ರೆ ಅದು ಕ್ಷುಲ್ಲಕ ಕಾರಣ, ಎಲ್ಲೂ ಕೂಡ ಏನು ಜಗಳ ಇಲ್ಲ. ನಾವು ಬ್ಯಾನರ್ ಹಾಕ್ತೀವಿ, ನೀವು ಬ್ಯಾನರ್ ಹಾಕಿ ನೋಡೋಣ. ಬ್ಯಾನರ್ ಹಾಕಿದ್ಮೇಲೆ ನೀವು ಅದನ್ನ ಹೇಗೆ ತೆಗಿತೀರ ನಾವು ನೋಡ್ತೀವಿ, ನೀವು ಹೇಗೆ ಅದನ್ನ ತೆಗೆದೇ ಇರೋದಕ್ಕೆ ಬಿಡ್ತೀರಾ ನಾವು ನೋಡ್ತೀವಿ. ಈ ರೀತಿ ಎರಡು ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಿಂದ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದ. ಬ್ಯಾನರ್ ಗಲಾಟೆ ನೆಪದಲ್ಲಿ ಮನೆ ಬಳಿ ಬಂದು ಗುಂಡಿಗೆ ದಾಳಿ ಮಾಡಿದ್ದಾರೆ ಅನ್ನೋ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ, ಇದು ರಾಜಕೀಯ ಅಂದ್ರೆ ಈ ಪಾಲಿಟಿಕ್ಸ್ ಇಂದಾನೇ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ. ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು ರಾಜಕೀಯ ರಣರಂಗವಾಗ್ತಾ ಇದೆ ಈ ಫೈರಿಂಗ್ ಅಂತ. ಹಾಗಾಗಿ ಒಬ್ಬ ಕಾರ್ಯಕರ್ತನ, ಅದರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತನ ಗುಂಡು ಹಾರಿಸಿ ಸಾವಾಗಿರೋದು. ಫೈರಿಂಗ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ದುರ್ದೈವ. ನೋಡಿ, ಈ ಕಡೆ ಅಂದರೆ ಫೈರಿಂಗ್ ಮಾಡ್ತಾ ಇದ್ರು ಪೊಲೀಸರು, ಪ್ರಶಾಂತಗೊಳಿಸೋದಕ್ಕೆ ಏರ್ ಫೈರಿಂಗ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಏನು ಈ ಸೆಕ್ಯೂರಿಟಿ ಅಂತ ಇರ್ತಾರೆ ಬೆಂಬಲಿಗರು, ಸೊ ಬೆಂಬಲಿಗರ ನಡುವೆ ನಡೆದಂತಹ ಜಗಳದಲ್ಲಿ ಏರ್ ಫೈರಿಂಗ್ ಮಾಡಿರುವಂಥದ್ದು. ಈ ಸಮಯದಲ್ಲಿ ರಾಜಶೇಖರ್ ಮೃತಪಟ್ಟಿದ್ದಾರೆ.
ಇನ್ನ ಭರತ್ ರೆಡ್ಡಿ ರಾಜ್ ನ್ಯೂಸ್ ಕನ್ನಡ.